ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್. ಸೊ ಈಗಾಗಲೇ ನಾವು ಹಲವಾರು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಗಳನ್ನ ನೋಡಿವಿ. ಅದೇ ರೀತಿಯಾಗಿ ಇವತ್ತು ಬಹಳ ಇಂಪಾರ್ಟೆಂಟ್, ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್. ನೋಡ್ರಿ, ಯುರೋಪಿಯನ್ ಯೂನಿಯನ್ ಬಗ್ಗೆ, ಯುರೋಪಿಯನ್ ಒಕ್ಕೂಟದ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಕ್ ಕುಂತೀವಿ. ಸೊ ಇದು ಯಾವ ರೀತಿಯಾಗಿ ಎಲ್ಲ ಬಂತು, ಹೌದಾ? ಇದರ ಹಿನ್ನೆಲೆ ಏನು, ಹೌದಾ? ಇದು ಯಾವೆಲ್ಲ ಒಂದು ಒಪ್ಪಂದಗಳ ಮೂಲಕ ಇದು ಜಾರಿಗೆ ಬಂತು, ಯುರೋಪಿಯನ್ ಯೂನಿಯನ್ ಯಾಕೆ ಮಾಡಿದ್ರು, ವೈ ಆರ್ ದ ರೀಸನ್, ಏನಪ್ಪಾ ಇದರ ಕಾರಣ ಏನು, ಇದರ ಮೇನ್ ಉದ್ದೇಶಗಳೇನು, ಹೌದಾ? ನಮಗೆ ಎಕ್ಸಾಮ್ ಗಳಿಗೆ ಏನ್ ಬರ್ತಾವ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪಾ ಅಂತಂದ್ರೆ ಇಲ್ಲಿ ಹಲವಾರು ಟ್ರೀಟಿಗಳು ಬರ್ತಾವ್ರಿ, ಹಲವಾರು ಒಪ್ಪಂದಗಳು ಬರ್ತಾವ, ಹೌದಾ? ಅದು ಯಾವ ವರ್ಷದಾಗ ಆಗೈತೆ ಅಂತ ಕೇಳ್ತಾರ, ಡೈರೆಕ್ಟ್ ಕ್ವಶನ್ ಕೊಟ್ಬಿಡ್ತಾರೆ. ಇಟ್ ಈಸ್ ವೆರಿ ಸಿಂಪಲ್ ಆಗಿರ್ತಾ, ಬಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಯಾಕಪ್ಪ ಅಂತಂದ್ರೆ ಇದು ಫ್ಯಾಕ್ಚುಯಲ್, ಹೌದಾ? ಈ ರೀತಿಯಾಗಿ ಸೊ ಅರ್ಥ ಆಯ್ತಲ್ಲ, ಹಿಂಗಿರ್ತಾವ್ರಿ. ಸೊ ನಾವಿವಾಗ ಡೈರೆಕ್ಟ್ಲಿ ಯುರೋಪಿಯನ್ ಯೂನಿಯನ್ ಯಾವ ರೀತಿಯಾಗಿ ಬಂತು ಅನ್ನೋದ್ರ ಬಗ್ಗೆ ಮೊದಲು ಹಿನ್ನೆಲೆವಾಗಿ ತಿಳ್ಕೊಳಮ್ರಿ. ಆಮೇಲೆ ಇದ್ರ ಫ್ಯಾಕ್ಚುಯಲ್ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಸೀದಾ ಕ್ವಶನ್ ಬರ್ತಾವ್ರಿ. ಇದ್ರ ಎಷ್ಟು ಕಂಟ್ರಿಗಳದಾವ, ಯಾವ ಕಂಟ್ರಿಗಳದ್ದು, ಯಾವ ಕಂಟ್ರಿಗಳು ಮತ್ತೆ ಎಕ್ಸಿಟ್ ಆಗ್ಯಾವ, ಹೌದಾ? ಯಾವ ಇಶ್ಯೂ ಒಳಗೆ ಆಗ್ಯಾವ, ಮತ್ತೆ ಯಾವ ಇಶ್ಯೂ ಒಳಗೆ ಏನೇನ್ ಸಬ್ಮಿಟ್ಗಳಾಗ್ಯಾವ, ಅಂದ್ರೆ ಏನೇನ್ ಟ್ರೀಟಿಗಳಾಗ್ಯಾವ, ಇವೆಲ್ಲ ಇಂಪಾರ್ಟೆಂಟ್ ರೀ, ಹೌದಾ? ಈಗ ಆಲ್ರೆಡಿ ಕ್ವಶನ್ ಗಳನ್ನ ಕೇಳಿದಾರೆ ಇದ್ರ ಮೇಲೆ, ಹೌದಾ? ಅದಕ್ಕಾಗಿನೇ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಹಳ ಕೇರ್ಫುಲ್ ಆಗಿ ಕೇಳ್ರಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡಿ, ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ಯುರೋಪಿಯನ್ ಯೂನಿಯನ್. ಸೊ ಯುರೋಪಿಯನ್ ಯೂನಿಯನ್ ಮೊದಲ ಬಾರಿಗೆ 1951 ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಆಗತ್ರಿ, ಹೌದಾ? ಅಂದ್ರೆ ಪ್ಯಾರಿಸ್ ಒಳಗಡೆ ಒಪ್ಪಂದ ಆಗತ್ತಾ 1991 ಅವಾಗ ನಾವು ರಾಷ್ಟ್ರಗಳನ್ನ ನೋಡ್ತೀವಿ. ಫ್ರಾನ್ಸು, ಇಟಲಿ, ನೆದರ್ಲ್ಯಾಂಡ್, ದೆನ್ ಬೆಲ್ಜಿಯಂ, ವೆಸ್ಟ್ ಜರ್ಮನಿ ಅಂತ ಬರ್ತದ್ರಿ ಆ ಟೈಮ್ ಒಳಗಡೆ, ಹೌದಾ? ಯಾಕಪ್ಪ ಅಂದ್ರೆ 51 ಇದು ನೋಡ್ರಿ, 51, ಹೌದಾ? ಇಲ್ಲಿ ಏನಾಯ್ತು, ಟ್ರೀಟಿ ಆಫ್ ಪ್ಯಾರಿಸ್ ಆಗೈತೆ, ಹೌದಾ? ನಾನು ಹೇಳದ್ ಬಹಳ ಕೇರ್ಫುಲ್ ಆಗ್ತಾವ್ರಿ. ಯಾಕಪ್ಪ ಅಂದ್ರೆ ನಾನು ಹಿನ್ನೆಲೆ ಹೇಳ್ಕೊಂಬರಾಕುಂತೀನಿ. ನಿಮಗೆ ಹಿನ್ನೆಲೆ ಗೊತ್ತಾಗಿತ್ತಪ್ಪ ಅಂದ್ರೆ ಅದು ಯಾವ ರೀತಿ ಬಂತು, ಯಾಕೆ ಬಂತು ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ತದ. ಓಕೆನಾ? ನೋಡ್ರಿ, ಫಸ್ಟ್ ಫ್ರಾನ್ಸು, ದೆನ್ ಇಟಲಿ, ದೆನ್ ನೆದರ್ಲ್ಯಾಂಡ್, ಬೆಲ್ಜಿಯಂ, ವೆಸ್ಟ್ ಜರ್ಮನಿ, ದೆನ್ ಲೆಕ್ಸಂಬರ್ಗ್. ಸೊ ಈ ರಾಷ್ಟ್ರಗಳ ಕೂಡಿ 1951 ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಬರ್ತದ್ರಿ. ಸೊ ಆ ಟೈಮ್ ಒಳಗಡೆ ಏನಾಗಿರ್ತಪ್ಪ ಅಂದ್ರೆ ಯುರೋಪಿಯನ್ ಕೂಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನ್ ಮಾಡ್ತಾರೆ, ಯುರೋಪಿಯನ್ ಕೂಲ್, ನೋಡ್ರಿ, ಕೂಲ್ ಅಂಡ್ ಸ್ಟೀಲ್ ಕಂಪನಿ ಅಲ್ಲ ಕಮ್ಯುನಿಟಿ, ಹೌದಾ? ಇದು ಸ್ಟಾರ್ಟ್ ಆಗತ್ರಿ ಯಾವಾಗ 1951 ಟ್ರೀಟಿ ಆಫ್ ಪ್ಯಾರಿಸ್. ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಟ್ರೀಟಿ ಆಫ್ ಪ್ಯಾರಿಸ್. ದೆನ್ ಅದಾದ್ಮೇಲೆ ಟ್ರೀಟಿ ಆಫ್ ರೋಮ್ ಅಂತ 1957. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಆಗತ್ರಿ. ಸೊ ಅದಕ್ಕಿಂತ ಮುಂಚಿತ ನಾವು ಏನ್ ನೋಡಿದ್ವಿ, ಯುರೋಪಿಯನ್ ಕೂಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ನೋಡಿದ್ವಿ. ಅದಾದ್ಮೇಲೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಆಗುತ್ತಾ 1957 ಇದು ಬಹಳ ನೆನಪಿರ್ಬೇಕು ನಿಮಗೆ. ಆಮೇಲೆ ನೋಡ್ರಿ, ಸಂಘನ್ ಅಗ್ರಿಮೆಂಟ್ ಆಗತ್ರಿ. ದೆನ್ ಅದಾದ್ಮೇಲೆ ಸಂಘನ್ ಅಗ್ರಿಮೆಂಟ್ ಆಗತ್ತ ಯಾವಾಗಪ್ಪ ಅಂದ್ರೆ 1985 ಇದು ಜಾರಿಗೆ ಬಂದಿದ್ದು 1995. ಓಕೆನಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗ ಇರ್ತಾವ್ರಿ, ಹೌದಾ? ಈ ಟೈಮ್ ಲೈನ್ ಗಳನ್ನ ನೆನ್ಪಿಡ್ಬೇಕು ನೀವು. ನೋಡ್ರಿ, ಈ ರೀತಿಯಾದ ಏನಾಗತ್ರಿ 1900 ಇಲ್ಲಿ ನೋಡ್ರಿ, ನೆಕ್ಸ್ಟ್ ಒಂದು ಟ್ರೀಟಿ ಇದಾಗತ್ರಿ, ಎಸ್ಟಾಬ್ಲಿಷ್ಮೆಂಟ್ ಆಗತ್ತ. ಯಾವ್ದಪ್ಪ ಅಂದ್ರ ಮ್ಯಾಸ್ಟ್ರಿಕ್ಟ್ ಟ್ರೀಟಿ ಆಗತ್ತ. ಈ ಮ್ಯಾಸ್ಟ್ರಿಕ್ಟ್ ಟ್ರೀಟಿಯಿಂದ ಏನಾಗತ್ರಿ, ಯುರೋಪಿಯನ್ ಯೂನಿಯನ್ ಏನ್ರಿ ಜಾರಿಗೆ ಬರ್ತದ. ಯಾವಾಗಪ್ಪ ಅಂದ್ರೆ 1993 ಇದು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ದು. ಯಾವಾಗಪ್ಪ ಅಂದ್ರೆ 1995. ಇಷ್ಟು ಇಶ್ಯೂಗಳನ್ನ ನೀವು ನೆನಪಿಡ್ಲೇಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಟೈಮ್ ಲೈನ್ ರೀ. ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನು ಕೊಡ್ತಾರ್ರಿ, ಹೌದಾ? ನೀವು ಟ್ರೀಟಿ ಆಫ್ ಪ್ಯಾರಿಸ್, ಟ್ರೀಟಿ ಆಫ್ ರೋಮು, ಆಮೇಲೆ ಸಿಯಾಗಿನ ಅಗ್ರಿಮೆಂಟ್ ಇವೆಲ್ಲ ಆಗ್ತಾವ. ನೋಡ್ರಿ, ಮ್ಯಾಸ್ಟ್ರಿಕ್ಟ್ ಟ್ರೀಟಿ ಆದ ತಕ್ಷಣ ನೆಕ್ಸ್ಟ್ ಟ್ರೀಟಿಗಳು ಬರ್ತಾವ್ರಿ. ಆದ್ರೆ ಅಂಡರ್ ಒಳಗಡೆ ಯಾವ್ಯಾವ ಟ್ರೀಟಿಗಳು ಬರ್ತಾವಪ್ಪ ಅಂದ್ರೆ ಟ್ರೀಟಿ ಆಫ್ ಆಮ್ಸ್ಟರ್ಡಮ್ ಅಂತ ಬರ್ತಾ, ಹೌದಾ? ಎಷ್ಟ್ರಾಗ ನೋಡ್ರಿ, ಇದು 1997. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಟ್ರೀಟಿ ಆಫ್ ನೈಸ್ ಅಂತ ಬರ್ತದ್ರಿ 2001 ಟ್ರೀಟಿ ಆಫ್ ಲಿಸ್ಬನ್ ಅಂತ ಬರ್ತದ 2017. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ನೋಡ್ರಿ ನಾನು ಇಶ್ವಿ ಏನು ಬರ್ದಿಲ್ಲ, ಬಟ್ ಡಿಸ್ಕಷನ್ ಮಾಡತ್ ನಿಮಗೆ ಎಲ್ಲಿಂದ ಹೇಳ್ಕೊಂಬರಕ್ ಒಂದಿನ ಇಶ್ವಿನ 1951ರಿಂದ 2007 ವರೆಗೂ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನೋಡ್ರಿ ಇನ್ನೊಂದ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಆಗತ್ರಿ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ 1998. ಹೌದಾ, ಯೂರೋ ಅಂತ ಕರೆನ್ಸಿನ ಪ್ರಾರಂಭ ಮಾಡ್ತಾರ್ರಿ. ಯೂರೋ ಹೇಳಿರಲ್ಲ, ಈ ರೀತಿ ಆಗಿರ್ತದ ನೋಡ್ರಿ ಸಿಂಬಲ್. ಬೇಕಾದ್ರೆ ನಿಮ್ ಫೋನ್ ಒಳಗೆ ಹೋಗಿ ಚೆಕ್ ಮಾಡ್ಕೊರಿ, ಯೂರೋ ಸಿಂಬಲ್ ಐತಿ. ಹೌದಾ, ಯಾವಾಗ 1998. ಈ ಕಾಯಿನ್ ಯಾವಾಗ ಬರ್ತದ್ರಿ ಅಂತಂದ್ರೆ 2002. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲ ಇಯರ್ ಗಳು ಹೇಳಿನಿ, ಅರ್ಧ ಐತಲ್ಲಿ ಬಗ್ಗೆ ಯಾವ ರೀತಿಯಾಗಿ ಬಂತು ಅಂತ. ಇವಾಗ ನೋಡಮ್ರಿ ಇದ್ರ ಕೇಂದ್ರ ಕಚೇರಿ ಐತಿ, ಎಷ್ಟು ಕಂಟ್ರಿಗಳದವ ಅಂತ. ಓಕೆನಾ, 1951 ಒಳಗಡೆ ನಾವ್ ಯಾವ ಕಂಟ್ರಿಗಳನ್ನ ನೋಡಿದ್ವಿ, ಫೌಂಡಿಂಗ್ ಮೆಂಬರ್ 6 ಕಂಟ್ರಿಗಳಾಗಿದ್ವು. ಓಕೆನಾ, ಈ ರೀತಿಯಾಗಿ ತಿಳ್ಕೊಬೇಕು. ಹಿಂಗ ನಿಮ್ಮ ಮೈಂಡ್ ಒಳಗಡೆ ರೋಡ್ ಮ್ಯಾಪ್ ಇರ್ಬೇಕ್ರಿ. ಅವಾಗ ನಿಮ್ದು ಯಾವುದೇ ಎಕ್ಸಾಮ್ ಆಗ್ಲಿ ಆರಾಮ್ಸೆ ಕ್ಲಿಯರ್ ಆಗುತ್ತ. ಹಿಂಗಿರ್ಬೇಕು ನೋಡ್ರಿ. ಯಾವಾಗ ಬಂತಿದ್ದು ಎಸ್ಟಾಬ್ಲಿಷ್ಮೆಂಟ್ November 1, 1993. ಅದು ಕೇಮ್ ಇನ್ ಟು ಫೋರ್ಸ್ ಯಾವಾಗ ಆಗುತ್ತಪ್ಪ ಅಂದ್ರೆ 1995 ಒಳಗಡೆ ಆಗುತ್ತಾ. ಇದರ ಒಂದು ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಐತಪ್ಪ ಅಂತಂದ್ರ ಬೆಲ್ಜಿಯಂ ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಬ್ರುಸೆಲ್ಸ್ ಒಳಗಡೆ ಐತಿ. ಇದು ಬಹಳ ಇಂಪಾರ್ಟೆಂಟ್ ಕೇಳ್ತಾರಿ. ಆಮೇಲೆ 27 ಕಂಟ್ರಿಗಳು ಅದಾವ್ರಿ. ಎಷ್ಟದ ಹೇಳ್ರಿ? 27. ನೋಡ್ರಿ ಇಲ್ಲಿ 28 ಕಂಟ್ರಿಗಳಿದ್ವು. ಒಂದು ಕಂಟ್ರಿ ಏನಾಗತ್ರಿ 2016ರಿಂದ 2021 ಒಳಗಡೆ ಫಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ UK ಯುನೈಟೆಡ್ ಕಿಂಗ್ಡಮ್ 2016 ಒಳಗಡೆ ನಾವು ಹೊರಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಯಾವಾಗ ಹೊರಗೆ ಹೋಗ್ತಾರೆ? 2021 ಒಳಗಡೆ ಹೊರಗೆ ಹೋಗ್ತಾರೆ. ಹಾಗಾಗಿ ಏನಾಗ್ತವ 27 ಕಂಟ್ರಿಗಳಾಗ್ತವ. ಇದು ನೆನಪಿಟ್ಟಾರಿ. ಯಾವಾಗ ಯುರೋಪಿಯನ್ ಯೂನಿಯನ್ ಇಂದ ಬ್ರಿಟನ್ ಹೊರಗಾಯ್ತು ಬ್ರಿಟನ್. ಹೌದಾ, ಯಾವಾಗ ಹೊರಗಾಯ್ತು ಹೇಳ್ರಿ? 2021 ಒಳಗಡೆ. ಅದು ರೆಫರೆಂಡಮ್ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 2016 ಒಳಗಡೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗ್ ಇರ್ತಾವ್ರಿ ಇಸ್ವಿಗಳು, ಬಹಳ ನೆನಪಿರ್ಬೇಕು ನೋಡ್ರಿ. ಆಮೇಲೆ 27 ರಾಷ್ಟ್ರಗಳದ್ವಾ. ಇದರ ಒಂದು ಮೋಟೋ ಏನ್ರಿ, ಘೋಷವಾಕ್ಯ ಏನಪ್ಪಾ ಅಂತಂದ್ರ ಯುನೈಟೆಡ್ ಇನ್ ಡೈವರ್ಸಿಟಿ. ಹೌದಾ, ಯಾಕಪ್ಪ ಅಂದ್ರ ಯುರೋಪಿಯನ್ ಯೂನಿಯನ್ ಏನ್ ಯುರೋಪ್ ರಾಷ್ಟ್ರಗಳು ಅದಾವಲ್ರಿ, ಎಲ್ಲ ಯುರೋಪ್ ರಾಷ್ಟ್ರಗಳು. ಹೌದಾ, 27 ರಾಷ್ಟ್ರಗಳು. ಹೌದಾ, ಈ 27 ರಾಷ್ಟ್ರಗಳಲ್ಲಿ ಒಂದು ಡೈವರ್ಸಿಟಿ ಐತ್ರಿ. ನೆಕ್ಸ್ಟ್ ಐತಿ ಇಲ್ಲಿ ಒಂದು ಯುನೈಟೆಡ್ ಐತಿ. ಎಲ್ಲರೂ ಒಂದುಗೂಡಿವಿ, ಎಲ್ಲರೂ ಒಗ್ಗಟ್ಟದಿವಿ ಅನ್ನೋದು. ಇದ್ರ ಒಳಗಡೆ ಸಮತ್ ಏನಾಗ್ತಾವ್ರಿ, ಕೌನ್ಸಿಲ್ ಸ್ಟಾರ್ಟ್ ಆಗತ್ರಿ. ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಅಂತ 1975. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಡ್ರಿ, ಬರ್ಕೋರಿ, ನೋಟ್ಸ್ ಮಾಡ್ಕೋರಿ ನೀಟಾಗಿ. ನಾನು ಹೇಳಿರೋ ಇಶ್ವಿನ ಮೆನ್ಷನ್ ಮಾಡಾಕಂತಾನೆ. ಇಶ್ವಿನ ನೀವು ನೋಟ್ ಮಾಡ್ಲೇಬೇಕು, ಅಂದಾಗನೇ ನಿಮ್ ರಿಸಲ್ಟ್ ಬರೋದು. ನೀವೇನ್ ಬರೇ ಯಾವಾಗ್ಲೂ ಯಾಕ ನಾನು ಫ್ಯಾಕ್ಚುಯಲ್ ಗಳಿಗೆ ಮಹತ್ವ ಕೊಡ್ತೀನಪ್ಪ ಅಂದ್ರೆ ಎಕ್ಸಾಮ್ ನ ಕೇಳೋದು ಇವನೇ. ಹೌದಾ, ಯಾಕಪ್ಪ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಕ್ವಶನ್ ಕೇಳಿರಲ್ಲ, ಏನ್ ಮಾಡಿರ್ತಾರೆ ನಿಮ್ಗೆ ಸಿರಿಯ ಪ್ರಕಾರ ಬರೀರಿಪ್ಪ, ಕಾಲಾನುಕ್ರಮವಾಗಿ ಬರೀರಿ ಅಂತ ಕೇಳಿದಾಗ ನಿಮ್ಗೆ ಇಶ್ಯೂ ಗೊತ್ತಿದ್ರೆ ಅಲ್ರಿ ಬರೆಯಕ್ ಸಾಧ್ಯ. ಹೌದಿಲ್ರಿ? ಹಿಂಗಿರ್ತಾವ. ಅದಕ್ಕೋಸ್ಕರ ಆದ್ರೂ ನೀವು ಇಶ್ವಿಗಳನ್ನ ನೆನ್ಪಿಡ್ಬೇಕು. ನೋಡ್ರಿ, ನಾನು ಈಗ ಇಷ್ಟೆಲ್ಲ ಹೇಳಿನಿಲ್ರಿ, ಜಸ್ಟ್ 5 minutes ಮುಗಿದೋಯ್ತದು. ಹೌದಿಲ್ರಿ? 27 ರಾಷ್ಟ್ರಗಳದವ. ಎಲ್ಲಪ್ಪ ಬ್ರೆಜಿಲ್ಸ್ ಒಳಗಡೆ ಐತಿ. ಹೌದು, 1993 ಒಳಗಡೆ ಬರ್ತದ. 1995 ಒಳಗಡೆ ಇದು ಏನಾಗುತ್ತೆ, ಜಾರಿಗೆ ಬರ್ತದ ಯುರೋಪಿಯನ್ ಯೂನಿಯನ್. ಅದಕ್ಕಿಂತ ಮುಂಚೆ ಟ್ರೀಟಿ ಆಫ್ ಪ್ಯಾರಿಸ್ ಆಗಿರ್ತದ, ಟ್ರೀಟಿ ಆಫ್ ರೋಮ್ ಆಗಿರ್ತದ. ಹೌದಾ, ಅದಾದ್ಮೇಲೆ ಟ್ರೀಟಿ ಆಫ್ ನಾವು ಆಮ್ಸ್ಟರ್ಡಮ್ ನೋಡ್ತೀವಿ, ನೈಸ್ ನೋಡ್ತೀವಿ, ಟ್ರೀಟಿ ಆಫ್ ಲಿಸ್ಬನ್ ನೋಡ್ತೀವಿ, ಆಮೇಲೆ ಸೇಗನ್ ಅಗ್ರಿಮೆಂಟ್ ಅಂತ ನೋಡ್ತೀವಿ. ಹೌದಾ, ನೋಡ್ರಿ ಇಲ್ಲಿ ನಾನು ಹೇಳಿದ್ರಿ, ಈಗ ಸೇಗನ್ ಅಗ್ರಿಮೆಂಟ್ ಒಳಗಡೆ ವೆರಿ ಇಂಪಾರ್ಟೆಂಟ್ ಬರ್ಕರಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ನೋ ಬಾರ್ಡರ್ ನೋ ವೀಸಾ. ಇದು ನೋಡ್ರಿ ಮೇನ್ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಇಲ್ಲಿ ಯಾವ ದೇಶಗಳದಾವಲ್ರಿ, ಎಲ್ಲ ದೇಶಗಳಿಗೆ ಹತ್ಕೊಂಡಿರ್ತಾವ್ರಿ. ಹೌದಲ್ರಿ? ಹೌದಾ, ಈ ಒಂದ್ ದೇಶಕ್ಕೆ ಹೋಗ್ಬೇಕಪ್ಪ ಅಂದ್ರೆ ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು. ಇಲ್ಲಿ ನೋ ವೀಸಾ ನೋ ಪಾಸ್ಪೋರ್ಟ್, ನೋ ಪಾಸ್ಪೋರ್ಟ್. ಹೌದಾ, ಎಲ್ಲರ ಏನಿರಬೇಕು, ಮುಕ್ತ ಸಂಚಾರಕ್ಕ ಅನುವು ಮಾಡಿ ಕೊಡ್ತಾರ್ರಿ. 1985 ಒಳಗಡೆ ಸೈನ್ ಮಾಡ್ತಾರ. ಬಟ್ 1995 ಏನಾಗುತ್ತೆ, ಜಾರಿಗೆ ಬರ್ತದ. ನೆನಪಿಟ್ಕೋರಿ. ಏನ್ ಹೇಳ್ರಿ, ಇದು ಬಾರ್ಡರ್ ಇರ್ತಾವ್ರಿ. ಪ್ರತಿಯೊಂದು ದೇಶಗಳಿಗೆ ಇಂತಿಷ್ಟ ಈ ಒಂದು ಗಡಿ ಅಂತ ಇರ್ತದ. ಹೌದಾ, ಆ ಗಡಿ ಆದ್ಮೇಲೆ ಏನಾಗಿರುತ್ತೆ ಹೇಳ್ರಿ, ಅಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಪ್ಪ ಅಂದ್ರೆ ನಮ್ಗೆ ವೀಸಾ ಪಾಸ್ಪೋರ್ಟ್ ಗಳು ಬೇಕಾಗಿರ್ತವೆ. ಹೌದ್ರಿ? ಆ ರೀತಿ ಯಾವುದೇ ಅವಶ್ಯಕತೆ ಇಲ್ಲ. ಇಲ್ಲಿ ಮುಕ್ತ ಒಂದು ವ್ಯಾಪಾರ ಸಂಚಾರ ಒಂದು ಜನಗಳಿಗೆ ಕೊಡಬೇಕನ್ನೋಸ್ಕರ ಸ್ಯಾಂಗನ್ ಅಗ್ರಿಮೆಂಟ್ ಆಗತ್ತಾ 1985 ಅದು ಜಾರಿ ಬಂದು 95 ನೆನಪಿಟ್ಟಿಗಾರಿ ಹೇಳಕ್ ಕುಂತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದರ ಕರೆನ್ಸಿ ಯೂರೋ ಅಂತ ನಾನು ಅವಾಗಲೇ ಹೇಳಿದ್ನಿ. 1998 ಒಳಗಡೆ ಬರ್ತದ. ಅದಾದ್ಮೇಗ ಒಂದು ಅದು ನೋಟ್ಗಳನ್ನ ಯಾವಾಗ ಬರ್ತದಪ್ಪ ಅಂತಂದ್ರೆ 2002 ಅಂತ ನೆನ್ಪಿಟ್ಗಾರಿ. ಇಟ್ ಇಸ್ವಿ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈ ರೀತಿಯಾಗಿ ಸಿಂಬಲ್ ಇರ್ತದ. ಇಲ್ಲಿ ನಾನು
ನೆಕ್ಸ್ಟ್ 9 ಅಂತ ಬರ್ದೀನಿ ನೋಡ್ರಿ. 19 ರಾಷ್ಟ್ರಗಳು ಯೂರೋನ ಬಳಸ್ತಾರ, ಆದ್ರೆ 9 ರಾಷ್ಟ್ರಗಳು ಬಳಸಲ್ಲ. ಅವು ಯಾವಪ್ಪ ಅಂತ ಕ್ವಶನ್ ಕೂಡ ಕೇಳಬಹುದು. ಈ ಕೆಳಗಿನಲ್ಲಿ ಯಾವ ರಾಷ್ಟ್ರಗಳು ಯೂರೋ ಕರೆನ್ಸಿನ ಬಳಸಲ್ಲ ಅಂತ ಕೇಳ್ತಾರೆ ಕ್ವಶನ್. ನೋಡ್ರಿ ನೆನ್ಪಿಟ್ಕೋಬೇಕು. ಬಲ್ಗೇರಿಯಾ, ಕ್ರೊಯೇಷಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಹಂಗೇರಿಯಾ, ಪೋಲ್ಯಾಂಡ್, ರೊಮ್ಯಾನಿಯಾ, ಸ್ವೀಡನ್, ಯುಕೆ. ಯುಕೆ ನೋಡ್ರಿ, ಯುಕೆ ಎಕ್ಸಿಟ್ ಆಗೈತಿ. ಬ್ರಿಟನ್ ಎಕ್ಸಿಟ್ ಆಗೈತಿ, ಅದು ನೆನ್ಪಿಟ್ಕೋರಿ. 2021 ಹೌದಾ, ಅದು ಸ್ಟಾರ್ಟ್ ಆಗಿದ್ದು 2016. ಅದರ ಒಂದು ಟೈಮ್ ಲೈನ್ ಐತಿ, ಏನೇನಾಗೈತಿ ಏನಿಲ್ಲ ಅಂತ. ಅದಕ್ಕೋಸ್ಕರ ಸಪರೇಟ್ ಹಿಂಗಿರ್ತಾವ್ರಿ. ನೀವು ಇನ್ನೂ ಡೆಪ್ತ್ ಹೋದ ಹೌದಾ, ನಿಮಗೇನ್ ಎಕ್ಸಾಮ್ ಬೇಕೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ಬರೆದಿರೋದು ಸ್ವಲ್ಪ, ಮಾಹಿತಿ ಏನಾಗುತ್ತಾ ಇಲ್ಲಿ ಜಾಸ್ತಿ ಆಗುತ್ತಾ, ಅದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರ ನಿಮ್ಗೆ ಏನ್ ಒತ್ತಿ ಹೇಳೋದ್ ನೋಡ್ರಿ, ಎಕ್ಸಾಮಿಗೆ ಬರೋದಷ್ಟೇ. ಎಕ್ಸಾಮ್ 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 ಅರ್ಥ ಆಗುತ್ತಲ್ಲ ಇವಾಗ. ಹಿಂಗ ನೋಡ್ರಿ, ಇಲ್ಲಿ ಒರಿಜಿನಲ್ 6 ಮೆಂಬರ್ಸ್ ನಾನು ಅವಾಗ್ಲೇ ಹೇಳ್ದೆ, ಇಲ್ಲಿ ಹೇಳಿದ್ ನೋಡ್ರಿ ಹೌದಾ. 1951 ಒಳಗಡೆ ಫ್ರಾನ್ಸು, ಇಟಲಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ವೆಸ್ಟ್ ಜರ್ಮನಿ, ಲೆಕ್ಸಂಬರ್ಗ್. ನೋಡ್ರಿ, ವೆಸ್ಟ್ ಜರ್ಮನಿ ಬಗ್ಗೆ ಮಾತಾಡಕ್ಕಿಂತ ನನಗೆ ಮಿನಿಮಮ್ 1 ತಾಸು ಬೇಕ್ರಿ, ಮಿನಿಮಮ್ 1 ತಾಸು ಬೇಕು. ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ ನೋಡ್ರಿ. ಈಗ ವೆಸ್ಟ್ ಜರ್ಮನಿ ಫಾರ್ ಎಕ್ಸಾಂಪಲ್ ನಿಮಗೆ ಏನ್ ಹೇಳ್ತ ನೋಡ್ರಿ. ಈಗ ಜಗ್ಗಿ ಆಗತ್ತಲ್ರಿ. ಅಡಿರಿ ಈಗ ನೋಡ್ರಿ, ಇದು ಇವಾಗ ಇದು ವೆಸ್ಟ್, ಇದು ಈಸ್ಟ್. ಅರ್ಥ ಆಗತ್ತಲ್ಲ ಇವಾಗ. ನೋಡ್ರಿ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಜರ್ಮನಿನ ಏನ್ ಮಾಡ್ತಾ, ಇದೆಲ್ಲ ಜರ್ಮನಿ ರೀ ಹೌದಾ. ಈ ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ ಅಂತ ಆಗತ್ತಾ. ಇಲ್ಲಿ ಏನ್ ಐಡಿಯಾಲಜಿಗಳು ಬರ್ತಾವಪ್ಪ ಅಂದ್ರೆ, ಈಸ್ಟ್ ಜರ್ಮನಿ ಕಮ್ಯುನಿಸ್ಟ್ ಕಡೆ ಹೋಗುತ್ತಾ. USSR ಹೇಳಿರಲ್ಲ, USSR ಇದು UK ಮತ್ತೆ ಫ್ರಾನ್ಸು ಹೌದಾ. ಜರ್ಮನಿ USSR ಕೈಯಾಗ ಹೋಗುತ್ತಾ. ಯಾವುದು ವೆಸ್ಟ್ ಜರ್ಮನಿ ಹೌದಾ. ಇಲ್ಲಿ ಜರ್ಮನ್ ವಾಲ್ ಅಂತ ಒಂದು ಗೋಡೆ ನಿರ್ಮಾಣ ಮಾಡಿರ್ತಾರ. ಇದೆಲ್ಲ ನಮಗೆ ವರ್ಲ್ಡ್ ವಾರ್ನಾಗ ಬರ್ತೈತಿ, ಜಿಯೋ ಪೊಲಿಟಿಕ್ಸ್ ನಾಗ ಬರ್ತೈತಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ಬರ್ತೈತಿ. ಅದಕ್ಕೆ ಹೇಳಿದ್ರೆ ನಿಮಗೆ ಇದನ್ನ ಹೇಳಿಕೆಂತ ಕುಂತಪ್ಪ ಅಂದ್ರೆ ಇನ್ನೂ 1 ತಾಸು ಆಗುತ್ತ ಅಂತ. ಹಿಂಗಿರ್ತಾವ್ರಿ ಮಾಹಿತಿಗಳು ನಿಮ್ ಮೈಂಡ್ ಒಳಗಡೆ. ಇಲ್ಲಿ ಪ್ರಿಪೇರ್ ಆಗ್ಬೇಕ್ರಿ. ಇಲ್ಲಿ ಎಲ್ಲ ಸಖತ್ತಾಗಿ ಸ್ಟೋರ್ ಆಗ್ಬೇಕು ಹೌದಾ. ಅವಾಗ ಸ್ಟೋರ್ ಆದಾಗ ನಿಮ್ ಮಾತುಗಳು, ನಿಮ್ ಕಮ್ಯುನಿಕೇಶನ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಹೌದಾ. ನಿಮ್ ವಾಯ್ಸ್ ಎಲ್ಲ ರೇಸ್ ಮಾಡದಲ್ಲಂತ್ರಿ, ವಾಯ್ಸ್ ಅಲ್ಲ ವಿಷಯಗಳು, ನಾಲೆಡ್ಜ್ ರೇಸ್ ಆಗ್ಬೇಕಂತ. ಹಿಂಗಿರ್ತಾವ ನೋಡ್ರಿ. ನಾವು ಒಂದ್ ವಿಷಯ ಬಂದದಕ್ಕ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಹೌದಾ. ಇದು ಯಾಕೆ ಬರ್ತದಪ್ಪ ಅಂದ್ರೆ, ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಇದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ನೀವ್ ಒಂದಿನ ಹಾರ್ಡ್ ವರ್ಕ್ ಮಾಡ್ರಿ, ಇದಕ್ಕಿನ ಸಖತ್ತಾಗಿ ಹೇಳ್ಬೋದು. ನೀವ್ ಯಾವಾಗ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ, ಅವಾಗ ನಿಮ್ಮ ನಾಲೆಡ್ಜ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಾಲೆಡ್ಜ್ ಬಂತಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ಚೆನ್ನಾಗಿ ಮಾತಾಡ್ತೀರಿ. ನಾನು ಇವಾಗ್ಲೇ ಹೇಳಿದ್ರೆ ಉಲ್ಟಾ ಎಲ್ಲ ಅಷ್ಟು ಹಿಂಗೆ ನಿಂತ ಹೇಳ್ತೀನಿ. ಬೇಕಿದ್ರ ಚಾಲೆಂಜ್ ಅದು ಯಾಕೆ ನಿಮ್ಮಲ್ಲಿ ಬರ್ಬೇಕಂತ, ಯಾಕೆ ಈ ತರ ಮಾತಾಡಕ್ ಬಂದಿನಪ್ಪ ಅಂದ್ರೆ, ನಿಮಗೆ ಓದೋದೊಂದು ಇನ್ಸ್ಪಿರೇಷನ್ ಆಗ್ಬೇಕು, ನೀವು ಓದ್ಬೇಕು ಅಷ್ಟು ಚೆನ್ನಾಗಿ ಅಂತ ಹೇಳ್ತಾ ಇದೀನಿ. ಇದರ ಮೇನ್ ಉದ್ದೇಶ ಹೌದಾ. ಹಿಂಗ್ ಓದಿರಪ್ಪ ಅಂದ್ರೆ ಯಾವ ಜಾಬ್ ಆದ್ರೇನ್ರಿ ಆರಾಮ್ಸೆ ಬರ್ತದ. ಹಂಗಿರ್ಬೇಕು ನಮ್ ವಿಚಾರಗಳು. ಓಕೆನಾ ನೋಡ್ರಿ, ಅರ್ಥ ಆಯ್ತಾ. ಆಮೇಲೆ ಲೆಕ್ಸಂಬರ್ಗ್ ಹೌದಾ. ಸೊ ಲೆಕ್ಸಂಬರ್ಗ್ ಐತಲ್ರಿ, ನೆಕ್ಸ್ಟ್ ಲೆಕ್ಸಂಬರ್ಗ್ ಮತ್ ಬರ್ತದ್ರಿ, ಹೇಳ್ತೀನಿ ನಿಮಗೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್. ನೋಡ್ರಿ, ಇನ್ನೊಂದು ಯುರೋಪಿಯನ್, ಇಲ್ಲಿ ನಾನು ಏನು ಯುರೋಪಿಯನ್ ಯೂನಿಯನ್ ಹೇಳಕ್ ಕುಂತೀನಿ ನೋಡ್ರಿ. ಇನ್ನೂ ನಿಮಗೆ ಡೆಪ್ತ್ ಆಗಿ ಹೋದ್ರೆ, ನಿಮಗೆ ಹೇಳ್ಬೇಕಾಗಿ ಡೆಪ್ತ್ ಆಗಿ ಫುಲ್ ಬೇಕಿತ್ತಪ್ಪ ಅಂದ್ರೆ ಅಷ್ಟೆಲ್ಲ ಬೇಕಾಗಿಲ್ಲ ಮಾಹಿತಿ. ಯುರೋಪಿಯನ್ ಯೂನಿಯನ್ ಐತಲ್ರಿ, ಇವಾಗ ಯುರೋಪಿಯನ್ ಯೂನಿಯನ್ ಒಳಗ ಪಾರ್ಲಿಮೆಂಟ್ ಐತಿ. ಪಾರ್ಲಿಮೆಂಟ್ ಹೌದಾ, ಇದಕ್ಕೊಂದು ಪಾರ್ಲಿಮೆಂಟ್ ಅಂತ ಐತಿ, ಎಕ್ಸಿಕ್ಯೂಟಿವ್ ಬಾಡಿ, ಆಮೇಲೆ ಆಮೇಲೆ ಜುಡಿಷರಿ ಎಲ್ಲ ಐತ್ರಿ. 27 ರಾಷ್ಟ್ರಗಳು ಸೇರಿ ಇವನ್ನೆಲ್ಲ ಒಂದು ರಾಷ್ಟ್ರದೊಳಗಡೆ ಏನೇನ್ ಇರ್ತಾವಲ್ಲ, ಎಲ್ಲಾ ರೀತಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಅದಾವ್ರಿ ಇಲ್ಲಿ ಹೌದಾ. ಯಾಕೆ ಹೇಳಕ್ ಕುಂತೀನಪ್ಪ ಇದನ್ನ, ನಿಮ್ಗೆ ಹಿಂಗೂ ಒಂದ್ ತಿಳ್ಕೊರಿ ಏನದಕ್ಕ ಹೌದಾ. ಇದಕ್ಕೆ ಹೇಳಕ್ ಕುಂತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನರ್ ಯಾರು ಅದಾರಪ್ಪ ಅಂತಂದ್ರೆ ಉರ್ಸಲಾ. ನೋಡ್ರಿ, ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕರಿ ಇದನ್ನ. ಉರ್ಸಲಾ ವಲಾ ಡೆರ್ ಲೇಯನ್ ಅಂತ ಹೌದಾ. ಇವರು ಜರ್ಮನಿ ಅವರು ಹೌದಾ. ಇಲ್ಲೊಂದು ಹೇಳ್ತೀನಿ ಕೇಳ್ರಿ. ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಒಳಗಡೆ ಏನ್ಗಳು ಶಬ್ದಗಳು ಮಾಡಕ್ ಕುಂತವಪ್ಪ, ಏನ್ ಗದ್ದಲ ಹಾಕೋತಪ್ಪ ಅಂತಂದ್ರ, ಒಂದು ಜರ್ಮನಿ, ಇನ್ನೊಂದು ಫ್ರಾನ್ಸ್ ಏನ್ರಿ ಏನನ್ನ ಅಪೋಸ್ ಮಾಡಕ್ ಕುಂತಾರಪ್ಪ ಅಂತಂದ್ರೆ USA ಅಪೋಸ್ ಮಾಡಕ್ ಕುಂತಾರ ಹೌದಾ. ನೀವು ಬಂದ್ ನಮ್ಮದ್ರಾಗ ಯಾಕೆ ತಲೆ ಹಾಕಕ್ ಕುಂತೀರಿ? ಟ್ರಂಪ್ ನೀವ್ ಯಾಕೆ ಮಾತಾಡ್ತೀರಿ ಯುರೋಪಿಯನ್ ಯೂನಿಯನ್ ಬಗ್ಗೆ? ನಮ್ಮ ನಾವು ಮಾಡ್ಬೇಕಾಗಿರ್ತಕ್ಕಂಥ ಎಕ್ಸಿಕ್ಯೂಷನ್ಸ್, ನಾವು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಿ ಅಂತ ಅಪೋಸಿಟ್ ಯಾರು ಮಾತಾಡಕ್ ಕುಂತಾರ್ರಿ? ಜರ್ಮನ್ ಚಾನ್ಸಲರ್ ಆಗಿರ್ಬೋದು, ಮತ್ತೆ ಫ್ರಾನ್ಸ್ ನ ಯಾರ್ರಿ ಸದ್ಯ ಹೌದಾ, ಮೊನ್ನೆ ಇಂಡಿಯಾಕ್ ಭೇಟಿ ಕೊಟ್ಟ, ಬೇಟೆ ಇಡೋಗ್ಯಾರ ಹೌದಾ. ಫ್ರಾನ್ಸ್ ನ
ಒಬ್ಬ ಆಡಳಿತಗಾರ ಯಾರದಾರ ಅಂದ್ರ ಬಗ್ಗೆ ಕಾಮೆಂಟ್ ಹಾಕ್ರಿ. ಹೌದಾ, ಪ್ರೆಸಿಡೆಂಟ್ ಯಾರದಾರ ಫ್ರಾನ್ಸ್ ಒಳಗಡೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರ್ಬೇಕು. ನಿಮ್ಗೆ ಯಾಕೆ ಕೇಳಕ್ ಕುಂತೀನಪ್ಪ, ನಾಳೆ ಕ್ವಶನ್ ಹಿಂಗೆ ಕೇಳ್ಬೋದು ಡೈರೆಕ್ಟ್ಲಿ. ಹೌದಾ, ಇದ್ರ ಆಲ್ಮೇಲೆ ಈ ರೀತಿಯ ಅನುಭವಗಳಿದ್ದದಕ್ಕೆ ನಿಮ್ಗೆ ಈ ರೀತಿ ಕ್ವಶನ್ ಹೇಳಕ್ ಕುಂತೀನಿ. ಪ್ರತಿಯೊಂದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇದಕ್ಕೋಸ್ಕರನೇ, ನಿಮ್ಗೆ ಇದ್ರಾಗ ಕ್ವಶನ್ ಆಗ್ತಾವಗೋಸ್ಕರ. ನೋಡ್ರಿ, ಇದು ಕಮಿಷನರ್. ನೆಕ್ಸ್ಟ್ ನೋಡ್ರಿ, ಕೌನ್ಸಿಲ್ ಯಾರದಾರಪ್ಪ, ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್ ಅಂಟೋನಿಯೋ ಕೋಸ್ಟಾ ಅಂತಾರ್ರಿ. ಅಂಟೋನಿಯೋ ಕೋಸ್ಟಾ. ನೋಡಿ, ಇವ್ರಿಬ್ರ ಬಗ್ಗೆ ಏನ್ ಮಾಡೋದು ಗೊತ್ತಾ ನೀವು? ಇವ್ರೊಬ್ಬರ ಬಗ್ಗೆ ನೆಕ್ಸ್ಟ್ ಗೂಗಲ್ ಒಳಗಡೆ ಇವ್ರ ಹೆಸರು ಹೊಡೀರಿ. ಹೌದಾ, ಅವ್ರ ಏನು ಯಾರೆಲ್ಲ ಅದ್ರ ಬಗ್ಗೆ ಅವ್ರಿಗೆ ಒಂದು ಫೋಟೋ ಬರ್ತದ, ಅವಾಗ ನಿಮಗೆ ನೆನಪು ಬರ್ತದ. ಹೌದಾ, ಯಾವಾಗ್ಲೂ ಈ ರೀತಿ ಆಕ್ಟಿವ್ ಲರ್ನಿಂಗ್ ಇರ್ಬೇಕು ನಿಮ್ಮಲ್ಲಿ. ಅದು ಬೆಳೆದಾಗ ಮಾತ್ರ ನಿಮ್ ನಾಲೆಡ್ಜ್ ಬೆಳೆಯಕ್ ಸಾಧ್ಯ. ಹೌದಾ, ವಿಷಯಗಳು ಹಂಗ ಕೊಡ್ತಾವ್ರಿ ತಲೆ ಒಳಗಡೆ. ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ, ಜಸ್ಟ್ ಕೇಳ್ತೀರಿ ಹೋಗ್ಬಿಡ್ತೀರಿ. ಎಷ್ಟು ಈಗ ನೋಡ್ರಿ, ಇಷ್ಟೆಲ್ಲ ಕ್ಲಾಸ್ಗಳು ನಿಮ್ಗೋಸ್ಕರ ಮಾಡಿಕೊಡಕ್ ಕುಂತೀನಿ. ನೀವೇನ್ ಮಾಡ್ತಿಲ್ಲ, ಕರೆಕ್ಟ್ ಆಗಿರ್ತಕ್ಕಂತ ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಅಂದ್ರೆ ನಾವೇನ್ ಏನ್ ಹೇಳ್ರಿ, ಕ್ವಶನ್ ಕೇಳಿರ್ತೀನಿ, ಆ ಕ್ವಶನ್ ನೀವು ಆನ್ಸರ್ ಹಾಕಲ್ಲ. ಅಷ್ಟು ನಿಮಗೆ ಏನ್ ಹೇಳ್ರಿ ನೆಗ್ಲಿಜೆನ್ಸ್ ಐತೆ. ಹಂಗ ನೆಗ್ಲಿಜೆನ್ಸ್ ಇದ್ರೆ ಏನಾದ್ರು ಸಾಧನೆ ಮಾಡಕ್ ಆಗ್ತದ ಅಂತ ಕ್ವಶನ್ ಮಾರ್ಕ್. ಇದಕ್ ನೀವೇ ಆನ್ಸರ್ ಹುಡ್ಕೋಬಹುದು. ಆಗುತ್ತಾ? ನೋಡ್ರಿ ಏನ್ ಹೇಳ ನೀವು, ಆಂಟೋನಿಯೋ ಕೋಸ್ಟಾ. ಇವ್ರು ಯಾರು? ಪೋರ್ಚುಗಲ್ದವ್ರು. ಪೋರ್ಚುಗಲ್ ಎಲ್ಲೈತೆ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ ಬರುತ್ತಾರ ಡೌಟ್. ಪಟ್ಟ ನೆನಪರ್ಬೇಕ್ರಿ, ಪೋರ್ಚುಗಲ್ ಎಲ್ಲೈತಪ್ಪ ಅಂದ್ರೆ ಹಿಂಗ್ ಕೆಳಗಡೆ ಐತಿ, ಹಿಂಗ್ ಎಳೆ ಬದೈತಿ ಅಂತ ಹೇಳ್ಬೇಕಲ್ಲಿ. ವರ್ಲ್ಡ್ ಮ್ಯಾಪ್ ತೆಗೆದು ನೋಡಿರ್ಬೇಕಿದ್ರೆ ಜಸ್ಟ್ ಇಷ್ಟೇ ಜಾಗ ಇರೋದು, ಇಷ್ಟೇ ರೀ. ಈಗ ನೋಡ್ರಿ, ಯಾವ ದೇಶ ಅಂದ್ಗಡೆ ಆ ದೇಶಕ್ಕೆ ಹೋಗಿರ್ಬೇಕು ತಲೆ. ಅಷ್ಟು ನೀವು ಓಡಿಸ್ಬೇಕು, ಅಷ್ಟು ನೀವು ವರ್ಕ್ ಮಾಡ್ಬೇಕು. ನಮ್ಗೆ ಯಾಕೆ ಹೋಗ್ತಾವ್ರ, ನಿಮ್ಗೆ ಯಾಕೆ ಹೋಗಲ್ಲ? ಸೇಮ್ ಅಲ್ರಿ. ನಮ್ಮಲ್ಲಿ ಏನಾದ್ರು ಚೇಂಜ್ ಇದೆಯಾ? ನಥಿಂಗ್ ಇಸ್ ಚೇಂಜ್. ಓಕೆ, ಅರ್ಥ ಆಗುತ್ತಲ್ಲ. ಇದು ನೆಕ್ಸ್ಟ್ ನೋಡ್ರಿ, ಇದ್ರ ಒಂದು ಅಬ್ಜೆಕ್ಟಿವ್ಸ್ ನೋಡಿದ್ಮೇಲೆ ವಿತ್ ಇಂಡಿಯಾ ಕೂಡ ಏನ್ ರಿಲೇಶನ್ಶಿಪ್ ಸಮೇತ ಡಿಸ್ಕಷನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಮೊನ್ನೆ ಇದ್ರ ಮೇಲೆ ಒಂದಿಷ್ಟು ಕರೆಂಟ್ ಅಫೇರ್ಸ್ ಗಳದಾವ್ರಿ. ಹೌದಾ, ಅದೇ ರೀಸನ್ಗೆ ಕ್ವಶನ್ ಕೇಳ್ಬಿಡ್ತಾರ. ನೋಡ್ರಿ, ಇದನ್ನ ಕೇಳ್ಬೋದು ಕ್ವಶನ್. ಇವ್ರು ಬಂದ್ ಹೋಗ್ಯಾರ, ಉರ್ಸಲಾ ವಂಡರ್ಲಿಯನ್ ಬಂದ್ ಹೋಗ್ಯಾರ. ಡೆಫಿನೆಟ್ಲಿ ನೆನ್ಪಿಡ್ರಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದ್ರ ಅಬ್ಜೆಕ್ಟಿವ್ಸ್ ನೋಡ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ಕೆಲಸ ಮಾಡುತ್ತಾ ಏನಿಲ್ಲ ಅನ್ನೋದ್ರ ಬಗ್ಗೆ, ಯಾಕೆ ಹಿಂಗೆಲ್ಲ ಐತೆ ಅನ್ನೋದ್ರ ಬಗ್ಗೆ. ನೋಡ್ರಿ, ಫಸ್ಟ್ ಒಂದು ಪ್ರಮೋಟ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೆಬಿಲಿಟಿ ನೋಡ್ರಿ, ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಪೀಸ್ ಇದನ್ನ ಪ್ರಮೋಟ್ ಮಾಡಕ್ ಕುಂತ 27 ರಾಷ್ಟ್ರಗಳು ಸೇರಿ ಯುರೋಪ್ ಒಳಗಡೆ ಯುರೋಪಿಯನ್ ಯೂನಿಯನ್ ಐತಲ್ರಿ, ಇದಕ್ಕೊಂದು ಕ್ವಶನ್ ಹಾಕ್ತಾರ. ಏನಪ್ಪಾ ಅಂದ್ರೆ ಯುರೋಪಿಯನ್ ಯೂನಿಯನ್ ಸೂಪರ್ ಪವರ್ ಆಗಕ್ ಸಾಧ್ಯನಾ ಅಂತ. ಸೂಪರ್ ಪವರ್ ಆಗಕ್ ಸಾಧ್ಯನಾ? ಆಗಲ್ಲ ಅಂತ ಹೇಳ್ತಾರ. ಯಾಕಪ್ಪ ಅಂತಂದ್ರ ಯುರೋಪಿಯನ್ ಯೂನಿಯನ್ ಐತಲ್ರಿ, ಓನ್ಲಿ ಸಾಫ್ಟ್ ಪವರ್. ಏನ್ ಹೇಳ್ರಿ, ಸಾಫ್ಟ್ ಪವರ್. ಇದರಲ್ಲಿ ಯಾವುದೇ ಹಾರ್ಡ್ ಪವರ್ ಇಲ್ಲ. ಇಟ್ ಮೀನ್ಸ್ ಮಿಲಿಟರಿ ಇಲ್ಲ ರೀ. ಯುರೋಪಿಯನ್ ಯೂನಿಯನ್ಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಮಿಲಿಟರಿ ಇಲ್ಲ. ಎಕ್ಸಾಂಪಲ್ ನೋಡ್ರಿ, ನ್ಯಾಟೋ ಅಂತ ತಗೋರಿ. ಹೌದಾ, ನ್ಯಾಟೋ ರಾಷ್ಟ್ರಗಳು ಎದಕ್ಕಪ್ಪ ಅಂತಂದ್ರ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಆಗತ್ರಿ. ಇದ್ರ ಬಗ್ಗೆ ನೆಕ್ಸ್ಟ್ ಮತ್ತೆ ನಾನು ಕ್ಲಾಸ್ ಮಾಡ್ತೀನಿ. ಅವಾಗ ಹೇಳ್ತೀನಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಏನೇನಪ್ಪ ಅವ್ರ ಎಕ್ಸ್ಪೆಷಲಿ ಆರ್ಟಿಕಲ್ಸ್ ಬಗ್ಗೆನೂ ಮಾತಾಡ್ತೀನಿ ಅವತ್ತು. ಅವ್ರ ವಿಧಿಗಳದಾವ, ಆ ವಿಧಿಗಳು ಮೇನ್ ಇಂಪಾರ್ಟೆಂಟ್. ಆ ವಿಧಿಗಳು ಏನಾದ್ರು ಕ್ರಾಸ್ ಆದವಪ್ಪ ಅನ್ನೋದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಆಗತ್ತೆ, ಅವಾಗ ಮಾತಾಡ್ತೀನಿ. ಹೌದಾ, ಯಾಕೆ ಹೇಳಿದ್ನಪ್ಪ ಅಂದ್ರೆ ಇದಕ್ಕೆ ಹಾರ್ಡ್ ಪವರ್ ಇಲ್ಲ ಅನ್ನೋದಕ್ಕೋಸ್ಕರ ನ್ಯಾಟೋನ್ ಎಕ್ಸಾಂಪಲ್ ತಗೋಬೇಕಾಯ್ತು ನಾನು ಇಲ್ಲಿ. ಹಾರ್ಡ್ ಪವರ್ ಇಟ್ ಮೀನ್ಸ್ ಮಿಲಿಟರಿ. ಹೌದಾ, ಸೈನ್ಯ ಆಡಳಿತ, ಸೈನ್ಯ ಒಂದು ಇದು. ಹೌದಾ, ಸೈನ್ಯ ಸಾಮರ್ಥ್ಯ ಇಲ್ಲ ಇದಕ್ಕೆ. ಓನ್ಲಿ ಸಾಫ್ಟ್ ಪವರ್. ಸಾಫ್ಟ್ ಪವರ್ ಏನಪ್ಪಾ ಅಂದ್ರೆ ಇವ್ರ ಎಕನಾಮಿಕ್, ಇವ್ರ ಗ್ರೋತ್. ಹೌದಾ, ವ್ಯಾಪಾರ, ವ್ಯವಹಾರ, ಟ್ರೇಡ್ ಇದ್ರದ್ದೇ ಇವ್ರದ್ದು. ಹೌದಾ, ಈ ರೀತಿಯಾಗಿ ಬೆಳ್ಕೊಂಬಂತಿರೋದು ಇದು. ಅದಕ್ಕೋಸ್ಕರ ಪೀಸ್, ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತಾರ. ಹೌದಾ, ಶಾಂತಿ ಸುವ್ಯವಸ್ಥೆ ಇರಬೇಕು, ಸುಸ್ಥಿರ ಆಡಳಿತ ಇರಬೇಕು, ಸೆಕ್ಯೂರಿಟಿ ಇರಬೇಕು. ಹೌದಾ, ನೋಡ್ರಿ, ನಿಮ್ಗೆ ಅವಲ್ಲಿ ಹೇಳಿದ್ನ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ. ಹೌದಾ, ಯಾಕಪ್ಪ ಇದ್ರ ಬಗ್ಗೆ ಮಾತಾಡಕ್ ಕುಂತೀನಿ, ಸೆಕ್ಯೂರಿಟಿ ಬಗ್ಗೆ ಮಾತಾಡಕ್ ಕುಂತೀನಿ. ನೋಡ್ರಿ, ಇನ್ನೊಂದು ಹೇಳ್ತೀನಿ, ಫೈನಾನ್ಸಿಯಲ್ ಕ್ರೈಸಿಸ್ ಆಗತ್ರಿ. ನೆನಪಿಡ್ರಿ ಇದನ್ನ ಗುಡಿಸಿನ 2008 ಒಳಗಡೆ ಯಾವ್ದಕ್ಕ ಯುರೋಪಿಯನ್ ಯೂನಿಯನ್ಗೆ ಫೈನಾನ್ಸ್ ಕ್ರೈಸಿಸ್ ಆಗುತ್ತಾ. ಹಲವಾರು ರಾಷ್ಟ್ರಗಳು ಫೈನಾನ್ಸ್ ಒಳಗಡೆ ಏನ್ ಹೇಳ್ತವ್ರು, ಆರ್ಥಿಕತೆ ಒಳಗೆ ಬಿದ್ದಿರ್ತಾವ ಯಾವ ಯುರೋಪಿಯನ್ ರಾಷ್ಟ್ರಗಳು. ಅದಕ್ಕೋಸ್ಕರ ಏನಾಗತ್ರಿ, ಫೈನಾನ್ಸ್ ಕ್ರೈಸಿಸ್ ಆಗತ್ತಾ 2008 ಒಳಗಡೆ. ಇದು ನೆನಪಿಟ್ಕರಿ. ಇನ್ನೊಂದು 2000 ನೋಡ್ರಿ, ಬರೀ ನೆನಪಿಟ್ಕರಿ. 2012 ಏನಾಗತ್ತೆ ಹೇಳ್ರಿ, ಇಲ್ಲಿ ಪೀಸ್ ಪ್ರೈಸ್ ಸಿಗತ್ರಿ, ಗ್ಲೋಬಲ್ ಪೀಸ್ ಪ್ರೈಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಿರೋದು ಒಂದೊಂದು ವರ್ಲ್ಡ್ ಇಂಪಾರ್ಟೆಂಟ್. ಅರ್ಥ ಆಗುತ್ತಲ್ಲ? ಎಷ್ಟು ನೋಡ್ರಿ, ನಿಮ್ಗೆ ಎಷ್ಟು ಡಾಟಾಗಳು ಕೂಡ ಕುಂತೀನಿ ನಾನು.
ಅರ್ಥ ಆಗುತ್ತಲ್ಲ ಇವಾಗ ನೋಡ್ರಿ. ನೋಬೆಲ್ ಪ್ರೈಸ್ ಯಾವ ಬಂತು, ಫ್ರೀಸ್ ಪ್ರೈಸ್ ಯುರೋಪಿಯನ್ ಯೂನಿಯನ್ ಅಂತ ಕ್ವಶನ್ ಕೇಳಬಹುದು. ಈ ರೀತಿ ಕ್ವಶನ್ ಗಳು ಆಲ್ರೆಡಿ ಆಗ್ಯಾವ ಬೇರೆಗಳ ಎಕ್ಸಾಮ್ ಒಳಗಡೆ. ಅದಕ್ಕೋಸ್ಕರ ನಿಮ್ಗೆ ಒತ್ತಿ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ ಇವಾಗ. ಯಾಕೆ ಬಂತಪ್ಪ ಅಂದ್ರೆ ಇದು ಸೆಕ್ಯೂರಿಟಿಗೋಸ್ಕರನೇ ಇವನ್ನ ಹೇಳ್ಬೇಕಾಯ್ತು ನಾನು ಮತ್ತೆ ಒಳ್ಳೆ ಒಂದ್ಸಲ. ನೋಡ್ರಿ, ಸ್ಟ್ರೆಂತ್ ಅಂಡ್ ಎಕನಾಮಿಕ್ ಗ್ರೋತ್ ಏನಪ್ಪಾ ಅಂದ್ರೆ ಇಡೀ 27 ರಾಷ್ಟ್ರಗಳಿಗೆ ಎಕನಾಮಿಕ್ ಗ್ರೋತ್ ಬೇಕು. ಹೌದಾ, ಇದಕ್ಕೊಂದು ಕೌನ್ಸಿಲ್ ಐತಿ, ಇದಕ್ಕೊಂದು ಮೀಟಿಂಗ್ ನಡೀತೀವ, ಏನ್ ಮಾಡ್ಬೇಕು ಏನಿಲ್ಲ. ನೋಡ್ರಿ ಇವ್ರು ಅದಕ್ಕೆ ಏನ್ ಮಾಡಿದ್ರು, ಇವ್ರು ಅಂತ ಕರೆನ್ಸಿನ ತಗೊಂಡ್ಬಂದ್ರು 1998 ನಮ್ದೇ ಒಂದ್ ಕರೆನ್ಸಿ 27 ರಾಷ್ಟ್ರಗಳು. ನೋಡ್ರಿ 27 ರಾಷ್ಟ್ರಗಳು ಒಂದೇ ಕರೆನ್ಸಿನ ಬಳಸಕುಂತಾವ, ಇಲ್ಲ 19 ರಾಷ್ಟ್ರಗಳು ಬಳಸಕುಂತಾವ. ದಟ್ ಈಸ್ ಮ್ಯಾಟ್ರ್. ಇದು ಮ್ಯಾಟ್ರ್ ಆಗತ್ರಿ. 19 ರಾಷ್ಟ್ರಗಳು ಒಂದು ಕರೆನ್ಸಿ ಬಳಸಕುಂತಾವಪ್ಪ ಅಂದ್ರೆ ಆ ಕರೆನ್ಸಿ ವ್ಯಾಲ್ಯೂ ಏನಾಗತ್ರಿ, ಜಾಸ್ತಿ ಆಗತ್ತ. ನೋಡ್ಬೇಕು ನೀವು ಟಾಪ್ 5 ಕರೆನ್ಸೀಸ್ ಅಂತ ಹೊಡೀರಿ, ಸರ್ಚ್ ಮಾಡ್ರಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ಕರೆನ್ಸಿಗಳು ಎಷ್ಟೆಷ್ಟು ಮೌಲ್ಯಗಳು ಐತಪ್ಪ ಅದ್ರದ್ದಂತ. ಅವಾಗ ಗೊತ್ತಾಗುತ್ತ ಕರೆನ್ಸಿ ಯಾಕೆ ಏನು ಎಂತ ಅನ್ನೋದ್ರ ಬಗ್ಗೆ. ಹಿಂಗಿರ್ತಾವ್ರ ಇಂಟರ್ಲಿಂಕಿಂಗ್ ಎಕನಾಮಿಕ್ಸ್, ಇವ್ನು ಕೂಡ ತಿಳ್ಕೊಬೇಕು ನೀವು. ಬರೀ ಒಂದ್ ವೇ ಸ್ಟಡಿ ಆಗಿರ್ಬಾರ್ದು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪ್ರಮೋಟ್ ದ ಯೂರೋ. ನೋಡ್ರಿ ನೆಕ್ಸ್ಟ್ ಬಂದ್ ನೋಡ್ರಿ, ಪ್ರಮೋಟ್ ದ ಯೂರೋ. ಯಾಕಪ್ಪ ಅಂತಂದ್ರೆ ಏನು, ಯೂರೋ ಕರೆನ್ಸಿನ ನೋಡ್ರಿ, ಯೂರೋ ಕರೆನ್ಸಿ ಏನ್ ಮಾಡ್ಬೇಕು ನಾವು, ಪ್ರಮೋಟ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ಜಾಸ್ತಿ ಹೆಂಗಾಗುತ್ತೆ ಹೇಳ್ರಿ, ಇದನ್ನ ಬಳಸ್ಕೊಂಡು ವ್ಯಾಪಾರ ವ್ಯವಹಾರ ಮಾಡಿದಾಗ ಏನಾಗುತ್ತೆ, ಯೂರೋ ಕರೆನ್ಸಿ ಜಾಸ್ತಿ ಆಗುತ್ತಾ. ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಇವಾಗ. ವೆರಿ ಸಿಂಪಲ್. ಯೂರೋ ಕರೆನ್ಸಿ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ವ್ಯಾಪಾರ ವ್ಯವಹಾರ ಏನಾಗಬೇಕು ನೋಡ್ರಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಭಾಗದ ಯುರೋಪಿಯನ್ ಯೂನಿಯನ್ ಐತಪ್ಪ ಅಂದ್ರೆ ಇಲ್ಲಿ ಇಂಡಿಯಾ ಐತಿ. ಹೌದಾ, ಇಂಡಿಯಾಕ್ಕೆ ಯುರೋಪಿಗೆ ಏನಾಗೈತಿ ಇವಾಗ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗೈತ್ರಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಪ್ಪ ಅಂತಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ. ಹೌದಾ, ನೀವು ಇಲ್ಲಿಂದ ಇಲ್ಲಿ ಬಂದು ಎಷ್ಟನ್ನು ಹೂಡಿಕೆ ಮಾಡ್ರಿ, ಇಲ್ಲಿಂದ ಇಲ್ಲಿ ಬಂದು ನಾವ್ ಎಷ್ಟನ್ನು ಹೂಡಿಕೆ ಮಾಡ್ತೀವಿ, ನಮ್ಮ ವಸ್ತುಗಳು ನಿಮ್ಮಲ್ಲಿ ಮಾರಾಟ ಮಾಡ್ತೀವಿ, ನಿಮ್ಮ ವಸ್ತುಗಳು ನಮ್ಮಲ್ಲಿ ಮಾರಾಟ ಮಾಡ್ರಿ. ಹೌದಾ, ನಿಮಗೆ ಏನ್ ಹೇಳ್ರಿ, ಟ್ಯಾರಿಫ್, ನೋ ಟ್ಯಾಕ್ಸ್, ಎನಿಥಿಂಗ್. ಇದೇನು ಇಲ್ಲ, ಜಸ್ಟ್ ನಿಮ್ಮಲ್ಲಿ 50 ರೂಪಾಯಿ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡಿರಪ್ಪ ಅಂದ್ರೆ ಇಲ್ಲಿ 50 ರೂಪಾಯಿ ಶೇರ್ ಮಾಡ್ರಿ ಅನ್ನೋ ಒಂದು ಉದ್ದೇಶ. ಅರ್ಥ ಮಾಡ್ಕರಿ. ಇವರಲ್ಲಿ ನಿಮ್ ಪ್ರಾಡಕ್ಟ್ ಇವ್ರ ಪ್ರಾಡಕ್ಟ್ ಏನಾಗುತ್ತೆ, ಇಲ್ಲಿ ಕಾಂಪಿಟೇಷನ್ ಬೀಳುತ್ತಾ. ಇವ್ರ ಪ್ರಾಡಕ್ಟ್ ಅಲ್ಲಿ ಏನಿರುತ್ತೆ, ಇಲ್ಲಿ 60 ರೂಪಾಯಿ ಇದ್ದ ನಿಮ್ ಪ್ರಾಡಕ್ಟ್ 50 ರೂಪಾಯಿ ಇತ್ತು ಅಂದ್ರೆ ಇಂಡಿಯಾ ಪ್ರಾಡಕ್ಟ್ ಸೇಲ್ ಆಗುತ್ತಿಲ್ರಿ. ಇದು ಇಂಪಾರ್ಟೆಂಟ್. ಇದು ಮಾರ್ಕೆಟ್, ಇದು ಎಕನಾಮಿ ಹಿಂಗಿರ್ತದ. ದಟ್ ಈಸ್ ಇಂಪಾರ್ಟೆಂಟ್. ಓಕೆನಾ. ಇದರಿಂದ ಏನಾಗುತ್ತೆ, ಯೂರೋ ಕರೆನ್ಸಿ ಜಾಸ್ತಿ ಆಗುತ್ತೆ. ಎನ್ಶೋರ್ ದ ಫ್ರೀ ಮೂವ್ಮೆಂಟ್ ಫಾರ್ ಪೀಪಲ್. ನೋಡ್ರಿ, ಇದು ಎದಕ್ಕೆ ಹೇಳಕ್ ಕುಂದಿನಪ್ಪ ಅಂದ್ರೆ 1985 ಮತ್ತು 1995 ಏನಾಗತ್ರಿ ನೋಡ್ರಿ, ಈಗ ಮೂವ್ಮೆಂಟ್ ಫ್ರೀ ಮೂವ್ಮೆಂಟ್ ಫಾರ್ ಪೀಪಲ್ ಅಂತ ಹೇಳಕ್ ಕುಂತೀನಿ. ಗೂಡ್ಸ್, ಸರ್ವಿಸ್ ಅಂಡ್ ಕ್ಯಾಪಿಟಲ್. ಹೌದಾ, ಬಂಡವಾಳ ಮತ್ತು ಸರಕು ಸಾಗಾಣಿಕೆ ಮತ್ತು ಪೀಪಲ್ ಸಮೇತ ನೋಡ್ರಿ ಫ್ರೀ ಮೂವ್ಮೆಂಟ್ ಆಗಿರ್ತದ. ಯಾಕೆ ಫ್ರೀ ಮೂವ್ಮೆಂಟ್ ಬಗ್ಗೆ ನಾನು ಇದು ಇಸ್ವಿ ಬರ್ತೀನಿ ಹೇಳ್ರಿ. ಅವಾಗ್ಲೇ ಹೇಳಿದ್ದೆ ಏನಪ್ಪಾ ಅಂದ್ರೆ ಇಲ್ಲಿ ಸೇಗನ್ ಅಗ್ರಿಮೆಂಟ್ ಆಗುತ್ತಾ ಅಂತ. ಅದರಿಂದ ಇದು ಇಂಪಾರ್ಟೆಂಟ್. ಹಿಂಗ ಇರ್ತಾವ್ರಿ ಇಂಟರ್ಲಿಂಕ್. ನೋಡ್ರಿ ಅಷ್ಟ್ ಪಟ್ಟಣ ನಿಮ್ ನೆನಪು ಬರ್ಬೇಕು, ಏನ್ ಓದಿರೇನಿಲ್ಲ ಅಂತ ಅಂದ್ರೆ ಇಲ್ಲಿ ಮನ್ಸತ್ ಕೇಳಕ್ ಕುಂತ್ರಿ ಅಂತ ಅರ್ಥ. ಹಿಂಗ ಇರ್ತಾವ್. ನೆಕ್ಸ್ಟ್ ನೋಡ್ರಿ, ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್, ಡೆಮೋಕ್ರಸಿ ಅಂಡ್ ದ ರೂಲ್ ಆಫ್ ಲಾ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯುರೋಪ್ನವ್ರು ಏನ್ ಮಾಡ್ತಾರೆ, ಯಾಕಪ್ಪ ಅಂತಂದ್ರೆ ಇದು ಡೆಮೋಕ್ರೆಟಿಕ್ ಕಂಟ್ರೀಸ್ ಗಳದವ. ಹೌದಾ, ಅಲ್ಲೇನು ಕಮ್ಯುನಿಸ್ಟ್ ಕಂಟ್ರಿಗಳಿಲ್ಲ, ಯಾವುದೇ ಅನಾರ್ಕಿ ಇರ್ತಕ್ಕಂಥ ಕಂಟ್ರಿಗಳಿಲ್ಲ, ಮುನಾರ್ಕಿ ಕಂಟ್ರಿಗಳಿಲ್ಲ. ಅನಾರ್ಕಿ ಅಂದ್ರೆ ಅರಾಜಕತೆ, ಮುನಾರ್ಕಿಪ್ಪ ಅಂದ್ರೆ ರಾಜತ್ವ. ಹೌದಾ, ಈ ರೀತಿ ಇರ್ತಾವ್ರಿ. ನೋಡ್ರಿ, ದ ರೂಲ್ ಆಫ್ ಲಾ ಏನಪ್ಪಾ ಅಂದ್ರೆ ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕು, ಎಲ್ಲರೂ ಸಮಾನರು, ಎಲ್ಲರಿಗೆ ಅವಶ್ಯಕತೆಗಳದವ. ನೋಡ್ರಿ, ಈ ಫ್ರೀ ಒಂದು ಮೂವ್ಮೆಂಟ್ ಪೀಪಲ್ ಇಂದ ಏನಾಗಪ್ಪ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಯುರೋಪಿಯನ್ ಕಂಟ್ರಿ ಒಳಗಡೆ ಕ್ರೈಮ್ಗಳು ನಡೆಯಕುಂತಾವ. ಯಾಕಪ್ಪ ಅಂದ್ರೆ ಯಾವ ದೇಶದ ಜನರು ಯಾವ ದೇಶಕ್ಕೆ ಸಮ್ಮತಿ ನೋಡ್ರಿ ವಿತೌಟ್ ವೀಸಾ, ವಿತೌಟ್ ಇದರಿಂದ ಏನದ ವಲಸೆ ಹೋಗ್ತಾರ. ಹೌದಾ, ಈ ಭಾಗದಲ್ಲಿ ಇರ್ತಕ್ಕಂತ ಒಂದ್ ದೇಶ, ಈ ಭಾಗದಲ್ಲಿ ಒಂದ್ ದೇಶ, ಈ ಭಾಗದಲ್ಲಿ ಎಲ್ಲ ಹತ್ಕೊಂಡಿರ್ತಾವ್ರಿ. ಇಲ್ಲಿ ಕ್ರೈಮ್ ಮಾಡಿರ್ತಕ್ಕಂತ ವ್ಯಕ್ತಿ ಏನ್ ಮಾಡ್ತಾನ, ತಪ್ಸ್ಕೊಂಡು ಈ ದೇಶಕ್ಕೆ ಹೋಗ್ತಾನ. ಹೌದಾ, ಆಮೇಲೆ ಇಲ್ಲಿ ಮತ್ತೆ ಕ್ರೈಮ್ ಮಾಡಿ ಈ ದೇಶಕ್ಕೆ ಬರ್ತಾನ್ರಿ, ಇಲ್ಲಿ ಕ್ರೈಮ್ ಮಾಡಿ ಈ ದೇಶಕ್ಕೆ ಬರ್ತಾನೆ. ಇದರಿಂದ ಏನಾಗತ್ರಿ, ಇನ್ನೂ ಒಂದಿಷ್ಟು ರಿಪೋರ್ಟ್ಗಳು ಕ್ರೈಮ್ಗಳು ಏನಾಗ್ತಾವ, ಜಾಸ್ತಿ ಹಾಕೊಂತಾವ. ಇದು ಸಮೇತ ಏನಾಗತ್ತ ಇವರಿಗೆ ಮೈನಸ್ ಆಗಾಕುಂತೈತಿ. ಇವರಿಗೆ ಅರ್ಥ ಆಗುಂತೈತ್ರಿ. ಹೌದಾ, ಸೊ ನಿಮಗೆ ವಲಸೆಗರ ನೋಡಿರ್ಬೇಕು. ಈಗ ನಾವು ಜಾಸ್ತಿ ಮಾತಾಡ್ತೀವಿ ಇಲ್ಲಪ್ಪ ಅಂತಂದ್ರೆ ಬಾಂಗ್ಲಾದೇಶ ವಲಸೆಗರು ಬರಾಕುಂತಾರ ಇಂಡಿಯಾಗಳಿಗೆ ಅಂತ. ಹೌದಾ, ನಾವ್ ಇದಕ್ ಸೈನ್ ಮಾಡಿಲ್ರಿ, ಇವರೆಲ್ಲ ಸೈನ್ ಮಾಡ್ಯಾರ. ಹೌದಾ, ಹಿಂಗಿರ್ತಾವ್ರಿ. ಇವೆಲ್ಲ ಪೊಲಿಟಿಕ್ಸ್ಗೂ ಮ್ಯಾಟ್ರ್ ಆಗ್ತಾವ, ಡೆಮೋಕ್ರೆಟಿಕ್ಗೂ ಮ್ಯಾಟ್ರ್ ಆಗ್ತಾವ, ಡೆಮೋಕ್ರಸಿಗೂ ಮ್ಯಾಟ್ರ್ ಆಗ್ತಾವ. ವಿಷಯಗಳು ಹೆಂಗಿರ್ತಾವ ನೀವು ತಿಳ್ಕೊಬೇಕು, ಇದನ್ನ ವಿಚಾರ ಮಾಡ್ಬೇಕು. ಇದು ಎಲ್ಲ ಬರ್ಬೇಕಪ್ಪ ಅಂದ್ರೆ ನಿಮಗೆ ಡೈಲಿ ಏನ್ ಮಾಡ್ಬೇಕು, ನ್ಯೂಸ್ ಪೇಪರ್ ಓದ್ಬೇಕು. ಹಿಂಗ ನೋಡ್ರಿ. ನೆಕ್ಸ್ಟ್, ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಹೇಳಿದ್ದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ನಾನು ಕ್ಲಾಸ್ ಮಾಡಿ ಕೊಡ್ತಂತ. ಇವನ್ನೆಲ್ಲ ಮುಗಿಲೇರಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನು, ಎನ್ವೈರನ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಎಕ್ಸಾಮ್ ಒಳಗಡೆ ವಿತ್
ಲೈಫ್ ಒಳಗಡೆ ಎದಕ್ಕೆ ಅನ್ನೋದ್ರ ಬಗ್ಗೆ ಸಂಬಂಧ ಡಿಸ್ಕಷನ್ ಮಾಡಮ್ರಿ. ಓಕೆನಾ? ಏನ್ ಹೇಳ್ರಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ, ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಹಿಂದಿನ ಕ್ಲಾಸ್ ಒಳಗಡೆ. ಆಮೇಲೆ ಎನ್ವೈರನ್ಮೆಂಟಲ್ ಪ್ರೊಡಕ್ಷನ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಈಗ ಇರ್ತಕ್ಕ ನೋಡ್ರಿ ಕ್ಲೈಮೇಟ್ ಚೇಂಜ್. ಯುರೋಪ್ ಒಳಗಡೆ ಮನೆ ಏನಾಯ್ತ್ರಿ, ಬಿಸಿ ಹವಾಮಾನ ಫುಲ್. ಹೌದಾ? ಅಲ್ಲಿರ್ತಕ್ಕಂಥ ರೋಡಿಗೆ ಇರ್ತಕ್ಕಂಥ ಡಾಂಬರ್ಗಳು, ಪ್ಲಾಸ್ಟಿಕ್ ವಸ್ತುಗಳ ಸಮೇತ ಸುಟ್ಟು ಕರಕಲಾಗಿ ಹೋಗಿದ್ವು. ಆ ರೀತಿಯ ಒಂದು ಹವಾಮಾನ ವೈಪರೀತ್ಯ ಆಗಿತ್ತು. ಹೌದಾ? ಅದು ಸಮೇತ ಇಲ್ಲಿ ಮ್ಯಾಟರ್ ಆಗತ್ರಿ. ಹಿಂಗಿರ್ತಾವ ನೋಡ್ರಿ, ಸ್ಟ್ರೆಂತ್ ಅಂಡ್ ಕೋಆಪರೇಷನ್ ಅಮಾಂಗ್ ಮೆಂಬರ್ ಸ್ಟೇಟ್ಸ್. ಓಕೆನಾ? ಅಂದ್ರ ಒಂದ್ ಸಹಕಾರದೊಳಗಡೆ ಒಂದು ಸ್ಟ್ರೆಂತ್ ನ ಬಿಲ್ಡ್ ಮಾಡಬೇಕು. ಇಲ್ಲಿ 27 ರಾಷ್ಟ್ರಗಳ ಜೊತೆ ಅನ್ನೋದು ಸಮೇತ ಇವರ ಒಂದು ಮೇನ್ ಫಂಕ್ಷನ್ಸ್, ಕಾರ್ಯಗಳು, ಉದ್ದೇಶಗಳು, ಎನಿಥಿಂಗ್ ಎಲ್ಸ್ ಹಿಂಗಿರ್ತಾವ್ರಿ. ಅರ್ಥ ಮಾಡ್ಕೋಬೇಕು. ಅಂಡ್ ನೋಡ್ರಿ, ಯುರೋಪಿಯನ್ ಯೂನಿಯನ್ ರೂಲ್ ಇನ್ ಗ್ಲೋಬಲ್ ಅಫೇರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಅಫೇರ್ ಒಳಗಡೆ ಇವ್ರದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಐತ್ರಿ, ಶಕ್ತಿ ಐತಿ. ಬಟ್ ಇಟ್ ಈಸ್ ಶಕ್ತಿ ಹೆಂಗೈತಪ್ಪ ಅಂದ್ರೆ ಇಟ್ಸ್ ಪವರ್ ಓನ್ಲಿ ಸಾಫ್ಟ್, ನಾಟ್ ಹಾರ್ಡ್. ಅದು ಮ್ಯಾಟ್ರ್. ಹೌದಾ? ಒಂದು ದೇಶಕ್ಕ ಅವ್ರೆ ದೊಡ್ಡಪ್ಪ ಅಂತ ಅನ್ಕೊಂತಾರಪ್ಪ ಅಂದ್ರೆ ಅವ್ರಿಗೆ ಹಣ ಬೆಂಬಲ ಇರಬೇಕು, ಜನ ಬೆಂಬಲ ಇರಬೇಕು. ಇವ್ರಿಗೆ ಏನೈತಿ ಹೇಳ್ರಿ, ಓನ್ಲಿ ಹಣ ಬೆಂಬಲ ಐತಿ. ಇದು ಏನಾಗತ್ತಪ್ಪ ಅಂದ್ರೆ ಡಿಸ್ಅಡ್ವಾಂಟೇಜ್ ಹಾಕುಂತೈತಿ. ಇಲ್ಲಪ್ಪ ಅಂದ್ರೆ ಸೂಪರ್ ಪವರ್ ಒಳಗಡೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರ್ಯಾಕೊಂಡಿ ನೋಡ್ರಿ, ಇಂಪಾರ್ಟೆಂಟ್ ಅಂತ ಕಾಣುತ್ತಲ್ಲ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಯಾವಾಗ ಸ್ಟಾರ್ಟ್ ಆದವು ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಒಳಗಡೆ 1962. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಯಾವಾಗ ಆಯ್ತಪ್ಪ ಅಂದ್ರೆ 2001. ಅದ ಟ್ರೇಡ್ ಅಂಡ್ ಟೆಕ್ನಾಲಜಿಕಲ್ ಕೌನ್ಸಿಲ್ ಎಲ್ಲಿರಿ, ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಒಳಗಡೆ ಯಾವಾಗ ಸ್ಟಾರ್ಟ್ ಆಯ್ತು ಹೇಳ್ರಿ, 2023. ಹೌದಾ? ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಹಾಕಿದ್ದೆ ಯಾವಾಗ, ಜನವರಿ 2026. ಇವು ಫ್ಯಾಕ್ಚುಯಲ್ ರೀ. ಈ ತರ ನೀವು ನೆನ್ಪಿಟ್ಕೋಬೇಕು. ಹಿಂಗಿರ್ತಾವ. ಓಕೆನಾ? ಅರ್ಥ ಆಯ್ತಲ್ರಿ? ಟೋಟಲ್ ಕ್ಲಾಸ್ ಯುರೋಪಿಯನ್ ಯೂನಿಯನ್ ಎಷ್ಟೆಲ್ಲ ವಿಚಾರಗಳನ್ನ ನೋಡ್ರಿ ಇದ್ರೊಳಗಡೆ. ಇನ್ನು ಹೇಳಿದ್ರಪ್ಪ ಅಂದ್ರೆ ಇನ್ನೊಂದ್ 2 ತಾಸು ಕ್ಲಾಸ್ ಆಗುತ್ತಾ. ನಿಮ್ಗೆ 2 ತಾಸು ಕ್ಲಾಸ್ ಹೇಳಿದ್ರೆ ನೀವು ಕೇಳಲ್ಲ. ಹೌದಾ? ನನಗೆ ಗೊತ್ತೈತಿ. ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ಶಾರ್ಟ್ ಇರ್ಬೇಕ್ರಿ. ಸರ್ ಇನ್ನು ಸರ್ ಕಡಿಮೆ ಸರ್ ಅನ್ನೋರಿದ್ರಿ ನೀವು. ಯಾವಾಗ ತಿಳ್ಕೊಳತ್ ಹೆಂಗ್ ತಿಳ್ಕೊಬೇಕಂದ್ರೆ ಬ್ರಾಡ್ ಮೈಂಡ್ ಆಗಿ ತಿಳ್ಕೊಬೇಕು, ದೊಡ್ಡ ಮೈಂಡ್ ಒಳಗೆ ತಿಳ್ಕೊಬೇಕು. ಅವಾಗ ನೀವು ದೊಡ್ಡದಾಗ ಅಚೀವ್ ಮಾಡಕ್ ಸಾಧ್ಯ. ಯಾವಾಗ್ಲೂ ದೊಡ್ಡ ಥಿಂಕ್ ಇಟ್ಕರಿ, ದೊಡ್ಡ ವಿಷನ್ಗಳು ಇಟ್ಕರಿ. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ನಿಮ್ಮ ಆಲೋಚನೆಗಳೇ ನಿಮ್ಮನ್ನ ಬೆಳೆಸಕ್ ಸಾಧ್ಯ, ಇನ್ಯಾರು ಬೆಳೆಸಲ್ಲ. ಹೌದಾ? ನಿಮ್ಮ ಆಲೋಚನೆಗಳು ಯಾವಾಗ ಇರ್ಬೇಕಂದ್ರೆ ಮುಗಿಲಿದ್ದಂಗೆ ಇರ್ಬೇಕು. ನೋಡ್ದಾರಲ್ಲ ಎಲ್ಲಿ ಆಗತ್ ಬಿಡಪ್ಪ ಇದ್ದಿಂದ ಅನ್ಕಂತಿರ್ಬೇಕು. ಅವ್ರು ಅನ್ಕೊಂಡ್ ಅಲ್ಲೇ ಇರ್ತಾರ, ನೀವು ಸಾಧನೆ ಮಾಡ್ತಾರ ಮಾತ್ರ ಮೇಲೆ ಹೋಗ್ತಿರ್ತಾರ. ಮಂದಿ ನಿಮ್ಮನ್ನ ಹೆಂಗ್ ನೋಡ್ಬೇಕ್ರಿ? ಹೌದಾ? ಜನಗಳು ನಿಮ್ಮನ್ನ ಹೆಂಗ್ ನೋಡ್ಬೇಕು? ಹಿಂಗ್ ನೋಡ್ಬೇಕಪ್ಪ ಅಂದ್ರ ನೀವು ಹಂಗ ಬೆಳಿಬೇಕು. ಬೆಳಿಬೇಕಪ್ಪ ಅಂದ್ರೆ ಫಸ್ಟ್ ಏನ್ ಬರ್ಬೇಕು, ನಿಮ್ಗೆ ವಿಷನ್ ಇರ್ಬೇಕು, ಆ ಥಾಟ್ಸ್ ಇರ್ಬೇಕು, ಆ ವಿಚಾರಗಳಿರ್ಬೇಕು. ಹಂಗಾದಾಗ ನೀವು ಆ ಮಟ್ಟಕ್ಕೆ ಹೋಗಕ್ ಸಾಧ್ಯ. ಅದು ಯಾರು ಹೇಳ್ತಾರೆ ಹೇಳ್ರಿ? APJ ಅಬ್ದುಲ್ ಕಲಾಂ, ದ ಗ್ರೇಟ್ ಮ್ಯಾನ್ ಆಫ್ ಇಂಡಿಯಾ. ಅರ್ಥ ಆಯ್ತಲ್ರಿ? ಇದು ನಾನು ಕ್ವಶನ್ ಕೇಳೋದಕ್ಕ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿ, ಎಲ್ಲರೂ ಕಮೆಂಟ್ ಹಾಕಿ. ಅವಾಗ ನಮಗೂ ಗೊತ್ತಾಗತ್ತೆ. ಸೊ ಇವರೆಲ್ಲ ಇಂಟ್ರಾಕ್ಷನ್ ಅದರಪ್ಪ, ಅರ್ಥ ಹಾಕುಂತತಿ. ಹೌದಾ? ನಮ್ ಕ್ಲಾಸ್ ಮತ್ತೆ ಯೂಸ್ ಹಾಕೋದಂತ ನೀವು ಮಾಡ್ತಿರೋ ಕ್ಲಾಸ್ ನಿಮಗೋಸ್ಕರ, ಬಟ್ ನೀವೇ ರಿಪ್ಲೈ ಮಾಡ್ತಿಲ್ಲ. ಅರ್ಥ ಆಗುತ್ತಲ್ಲ ಹೇಳೋದು? ಓಕೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.